ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಹೊಸ ವರ್ಷ ಶುರುವಾಗ್ತಿದೆ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026 25 ಕಳೆದು 26ಕ್ಕೆ ಕಾಲಿಡ್ತಾ ಇದ್ದೀವಿ. ಈಗ ಹೊಸ ವರ್ಷ ಶುರುವಾಗ್ತಿದೆ ಅಂತ ಅಂದ ತಕ್ಷಣ ಕೆಲವರು ಒಂದು ಪ್ಲ್ಯಾನ್ ಹಾಕಿರ್ತಾರೆ. ರೆಸಲ್ಯೂಷನ್ ಅಂದರೆ ನಾನು ಜನವರಿ 1ನೇ ತಾರೀಕಿಂದ ನಾನು ವ್ಯಾಯಾಮ ಮಾಡಬೇಕು, ಹೊಟ್ಟೆ ಕರಗಿಸ್ಬೇಕು, ಬೊಜ್ಜೆಲ್ಲ ಕರಗಿಸ್ಕೋಬೇಕು, ತುಂಬ ವೆಯ್ಟ್ ಆಗ್ತಾಯಿದೆ, ಏನೋ ಸ್ವಲ್ಪ ಬಿ ಪಿನಲ್ಲಿ ಇದರಲ್ಲಿ ವೇರಿ ಆಗ್ತಾಯಿದೆ, ಶುಗರ್ ಜಾಸ್ತಿ ಆಗ್ತಾಯಿದೆ, ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಪ್ಲ್ಯಾನ್ ಮಾಡಿದ ತಕ್ಷಣ ಏನಾಗುತ್ತೆ, ಜನವರಿ 1ರಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಹಿಂದಿನ ದಿವಸ ಎಲ್ಲ ಪಾರ್ಟಿ ಮಾಡಿ ಬಂದಿರ್ತಾರೆ. ಪಾರ್ಟಿ ಮಾಡಿ ಮತ್ತೆ ಮಲ್ಕೊಂಡಾಗ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ, ಇವತ್ತು ಬೇಡ, 1ನೇ ತಾರೀಕು ಬೇಡ, ನಾಳೆ ಹೋಗೋಣ ಅಂತ ಹೀಗೆ. ಆಮೇಲೆ ವೀಕೆಂಡ್ ಬರುತ್ತೆ. ವೀಕೆಂಡಲ್ಲಿ ಬೇರೆ ಪ್ಲ್ಯಾನ್ಗಳಿರುತ್ತೆ. ಊರಿಗೆ ಹೋಗೋದು, ಬೇರೆ ಊರುಗಳಿಗೆಲ್ಲ ಹೋಗಿ ಅಲ್ಲಿ ಏನೇನೋ ಪ್ಲ್ಯಾನ್ಗಳು ಹಾಕ್ಕೊಂಡಿರ್ತಾರೆ. ವೀಕೆಂಡಲ್ಲಿ ಸುಮಾರು ಜನ ಸುಮಾರು ಥರ ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ. ಅದು ಮುಗಿಯುತ್ತೆ. ಮತ್ತು ಮಂಡೇ ಹೋಗೋಣ ಅಂತಂದರೆ ಮಂಡೇ ವೀಕೆಂಡಿಂದ ಬಂದಿರ್ತಿರಲ್ಲ, ಅದ್ರದ್ದು ಇನ್ನೂ ತಲೆಯಿಂದ ಇಳಿದಿರಲ್ಲ. ಬೆಳಗ್ಗೆ ಬೇಗ ಎದ್ದೇಳಲ್ಲ, ವಾಕಿಂಗ್ ಹೋಗಲ್ಲ, ಯೋಗ ಕ್ಲಾಸ್ಗೆ ಹೋಗಲ್ಲ, ಜಿಮ್ಗೆ ಹೋಗಲ್ಲ, ಯಾವುದಕ್ಕೂ ಹೋಗಲ್ಲ. ಅದಾಯಿತಾ? ಆಮೇಲೆ ಹೀಗೆ ಮಾಡ್ಕೊಂಡು ಏನೋ ಕೆಲವರು ಬರ್ತಾರೆ, ಕೆಲವರು ಈ ಥರ ಎಕ್ಸ್ಕ್ಯೂಸ್ ಕೊಟ್ಕೊಂಡು ಕಾರಣಗಳು ಹೇಳ್ತಾ ಬರ್ತಾರೆ. ಅಂದರೆ ತನ್ನ ಆರೋಗ್ಯಕ್ಕೆ ಈ ಥರ ಕಾರಣಗಳು ಹೇಗೆ ಹೇಳ್ತಾರೆ ಅನ್ನೋದನ್ನು ನಾನು ಹೇಳ್ತಾ ಇರೋದು. ಆಮೇಲೆ ಅದೆಲ್ಲ ಆಗುತ್ತಾ? ಆಮೇಲೆ ಸ್ವಲ್ಪ ದಿವಸಕ್ಕೆ ಎಕ್ಸಾಮ್ ಶುರು ಆಗುತ್ತೆ ಮಕ್ಕಳಿಗೆ. ಎಕ್ಸಾಮ್ ಮುಗಿದ್ಮೇಲೆ ಹೋಗೋಣ, ಆಮೇಲೆ ರಜೆಗಳು ಬರುತ್ತೆ, ಆಮೇಲೆ ಹಬ್ಬಗಳು ಬರುತ್ತೆ. ಯುಗಾದಿ ಹಬ್ಬ ಅದನ್ನು ಕಳ್ಕೊಂಡು ಪೂರ್ತಿ ರಜೆಗಳು ಸಿಗುತ್ತೆ. ಆಮೇಲೆ ರಜದಿಂದ ಬಂದ ತಕ್ಷಣ ಫಂಕ್ಷನ್ಗಳು ತುಂಬ ಇರುತ್ತೆ. ಬೇರೆಯವ್ರ ಮನೆ ಫಂಕ್ಷನ್ಗಳಿಗೆ ಸಭೆ ಸಮಾರಂಭಗಳಿಗೆ ಇವ್ರು ರಜೆ ಹಾಕೋದು. ಅಂದರೆ ಇವ್ರ ಆರೋಗ್ಯದ ಕಡೆ ಗಮನ ಕೊಡೋಲ್ಲ, ಅಲ್ಲೆಲ್ಲ ಹೋಗೋದು, ಮತ್ತೆಲ್ಲ ವೆಯ್ಟ್ ಜಾಸ್ತಿ ಮಾಡ್ಕೊಂಡು ಬರೋದು. ಆಮೇಲೆ ವೆಯ್ಟ್ ಜಾಸ್ತಿ ಆಯಿತು ಅಂತ ಹೇಳೋದು. ಅದಾಗುತ್ತಾ? ಅದಾಗಿ ಮುಗಿಸ್ಕೊಂಡು ಬಂದಮೇಲೆ ಆಮೇಲೆ ಸ್ವಲ್ಪ ದಿವಸಕ್ಕೆ ಮದುವೆಗಳೆಲ್ಲ ಮುಗಿಸ್ಕೊಂಬಂದು ಹೋಗೋಣ ಅನ್ನೋಷ್ಟೊತ್ತಿಗೆ ಮತ್ತೆ ಮಕ್ಕಳು ಸ್ಕೂಲ್ ಶುರುವಾಗಿರುತ್ತೆ. ಸ್ಕೂಲ್ ಶುರು ಆದಮೇಲೆ ಆಮೇಲೆ ಏನೋ ಸ್ವಲ್ಪ ದಿವಸ ಹಂಗೋ ಹಿಂಗೋ ಒಂದು ತಿಂಗಳು ಹೆಂಗೋ ಬರ್ತಾರೆ, ಒಂದೂವರೆ ತಿಂಗಳು ಬರ್ತಾರೆ ಕ್ಲಾಸ್ಗೆ. ಇಲ್ಲಿ ನಮ್ಮ ಕ್ಲಾಸಿಲ್ಲಿ ಆಗೋದನ್ನು ನಾನು ಹೇಳ್ತಾ ಇರೋದು ಜನಗಳದ್ದು. ಎಲ್ಲರೂ ಆ ಥರ ಇಲ್ಲ, ಸ್ವಲ್ಪ ಜನ ಆ ಥರ ಇದ್ದಾರೆ. ಆಮೇಲೆ ಇದು ಬರುತ್ತೆ, ಯಾವುದು ಆಷಾಢ ಬರುತ್ತೆ. ಆಷಾಢದಲ್ಲಿ ಏನು ಗೊತ್ತಾ ಪ್ಲ್ಯಾನ್ ಅವ್ರದ್ದು? ಶ್ರಾವಣ ಬರುತ್ತಲ್ಲ, ಆ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಬೇಕು. ಮನೇಲಿರೋ ಸಾಮಾನುಗಳು ಎಲ್ಲ ಪ್ರತಿಯೊಂದು ತೆಗೆದು ಕ್ಲೀನ್ ಮಾಡೋಕ್ಕೆ 1 ತಿಂಗಳು ತೊಗೊಳ್ತಾರೆ. ಆಮೇಲೆ ಶ್ರಾವಣ ಶುರುವಾಗುತ್ತಾ, ಹಬ್ಬಗಳು, ಅದಕ್ಕೆಲ್ಲ ಶಾಪಿಂಗು ಅದು ಇದಿರುತ್ತೆ. ಶ್ರಾವಣ ಆದಮೇಲೆ ಗೌರಿ ಗಣೇಶ ಆದಮೇಲೆ ಸ್ವಲ್ಪ ದಿವಸಕ್ಕೆ ಪಕ್ಷ ಆದಮೇಲೆ ಸ್ವಲ್ಪ ದಿವಸಕ್ಕೆ ಆಮೇಲೆ ಮತ್ತೆ ದಸರಾ ಹಾಲಿಡೇಸ್ ಅದು ಇದು ಬರುತ್ತೆ. ಪಕ್ಷ ಆದಮೇಲೆ ಅದಾಗ್ತಿದ್ದಂಗೆ ಮತ್ತೆ ರಜೆಗಳಿಗೆ ಹೋಗ್ತಾರೆ. ರಜೆಗಳಿಗೆ ಹೋಗಿ ಮತ್ತೆ ಬರ್ತಾರೆ ವಾಪಸ್. ಹೀಗೆ ಅಂದರೆ ಎಕ್ಸ್ಕ್ಯೂಸ್ ಕೊಡೋದು ಹೇಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದ್ರ ಕಡೆ ಗಮನ ಇರೋದಿಲ್ಲ, ಆರೋಗ್ಯದ ಕಡೆ. ಆಮೇಲೆ ಅದೆಲ್ಲ ರಜೆಗಳು ಮುಗಿಸ್ಕೊಂಡ್ರೆ ಕಾರ್ತಿಕ್ ಮಾಸ ಶುರು ಆಗುತ್ತೆ. ಆವಾಗಲೂ ಫಂಕ್ಷನ್ಗಳು ತುಂಬ ಇರುತ್ತೆ. ತುಂಬ ಅಂದರೆ ತುಂಬ ಫಂಕ್ಷನ್ಗಳಿರುತ್ತೆ. ಮದುವೆಗಳು, ಗೃಹ ಪ್ರವೇಶಗಳು ಎಲ್ಲ ಥರದ್ದು ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಬರ್ತಾರೆ. ಆಮೇಲೆ ಸ್ವಲ್ಪ ದಿವಸ ಹೆಂಗೋ ಕ್ಲಾಸಿಗೆ ಬರ್ತಾರೆ. ವೆಯ್ಟ್ ಜಾಸ್ತಿ ಆಗಿದೆ ಮೇಡಮ್, ಕಡಿಮೆ ಮಾಡ್ಕೋಬೇಕು ಮೇಡಮ್ ಅಂತಾರೆ. ಇವ್ರು ಮಾಡ್ಕೊಳ್ಳೋದಕ್ಕೆ ನಾನು ಹೇಗೆ ಕಡಿಮೆ ಮಾಡೋಕ್ಕಾಗುತ್ತೆ? ಅದು ಜಾಸ್ತಿ ಆಗೋದಕ್ಕೆ ಕಡಿಮೆ ಆಗೋದಕ್ಕೆ ಅವ್ರುಗಳೇ ನೇರ ಕಾರಣ ಇರ್ತಾರೆ. ಇಲ್ಲಿ ಬಂದ ತಕ್ಷಣ ನಾನು ಮ್ಯಾಜಿಕ್ ಥರ ಕಮ್ಮಿ ಮಾಡಿಬಿಡ್ಬೇಕು ಅವ್ರಿಗೆ, ಆ ಥರ ಆಗುತ್ತೆ. ಆಮೇಲೆ ಅದೆಲ್ಲ ಆದ ತಕ್ಷಣ ಸ್ವಲ್ಪ ದಿವಸ ಕಾರ್ತಿಕ್ ಮಾಸ ಮುಗಿಯುತ್ತಾ, ಆಮೇಲೆ ಇನ್ನೇನು ಎಕ್ಸಾಮ್ಗಳು ಅದು ಇದೆಲ್ಲ ಮುಗಿದು ಧನುರ್ಮಾಸ ಬರುತ್ತೆ. ಧನುರ್ಮಾಸಕ್ಕೆ ಆ ದೇವಸ್ಥಾನ ಈ ದೇವಸ್ಥಾನ ಅಂತೆಲ್ಲ ಹೋಗ್ತಾರೆ. ಪೂಜೆಗಳು ಪುನಸ್ಕಾರ ಅಂತೆಲ್ಲ ಆಗ್ತಾ ಇರುತ್ತಾ. ಅದೆಲ್ಲ ಆಗೋಷ್ಟೊತ್ತಿಗೆ ಅಯ್ಯೋ ಇಯರ್ ಎಂಡ್ ಆಗೇ ಹೋಯ್ತು, ಡಿಸೆಂಬರ್ ಬಂತು, ಇನ್ನೇನು ಹೋಗೋದು, ಇನ್ನೊಂದು ಸ್ವಲ್ಪ ದಿವಸಕ್ಕೆ ನ್ಯೂ ಇಯರ್ ಬರುತ್ತಲ್ಲ, ಜನವರಿ 1ರಿಂದ ಮತ್ತೆ ಹೋಗೋಣ ಅಂತ ಈ ಥರ ಮಾಡ್ತಿರ್ತಾರೆ ಹೊರತು, ಕಾರಣಗಳು ಕೊಡ್ತಿರ್ತಾರೆ ಹೊರತು ತನ್ನ ಆರೋಗ್ಯದ ಕಡೆ ಗಮನ ಕೊಡೋಲ್ಲ. ಹೀಗೆ ದಿನಗಳು ಮುಂದೂಡ್ತಾ ಹೋದರೆ ನಿಮ್ಮ ಕಾಯಿಲೆಗಳು ಅಲ್ಲೇ ಕೂತ್ಕೊಂಡಿರಲ್ಲ, ಅದು ಬರ್ತಾ ಇರುತ್ತೆ. ದಿನಗಳು ಹೇಗೆ ಹೋಗ್ತಾ ಇರುತ್ತೋ ನಿಮ್ಮ ಕಾಯಿಲೆಗಳು ಹಾಗೆ ನಿಮ್ಮ ಶರೀರಕ್ಕೆ ಆವರಿಸ್ಕೊಳ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ನಾವು ಡಿಸೈಡ್ ಮಾಡಿದ್ರೆ ಬೇರೆಯವ್ರನ್ನ ಕಾಯಬಾರ್ದು. ಇನ್ನೊಂದು ಗೊತ್ತಾ, ಅವ್ರು ಬರಲಿ ಇವ್ರು ಬರಲಿ, ಅವ್ರ ಜೊತೆ ಹೋಗೋಣ ಇವ್ರ ಜೊತೆ, ಇದು ದೊಡ್ಡ ತಪ್ಪು. ನಾವು ಮಿಸ್ಟೇಕ್ ಮಾಡೋದು. ಯಾರಿಗೂ ಕಾಯಬಾರ್ದು. ಹೊಟ್ಟೆ ಹಸ್ರೆ ನಾವು ತಾನೇ ಊಟ ಮಾಡ್ತೀವಿ. ಹಾಗೆ ವಾಕಿಂಗ್ ಆಗಲಿ, ಯೋಗ ಕ್ಲಾಸ್ಗಾಗಲಿ, ಜಿಮ್ಗಾಗಲಿ, ನಿಮಗೆ ಬೇಕಾ ನೀವು ಹೋಗಿ, ಇನ್ನೊಬ್ರನ್ನ ಕಾಯಬೇಡಿ. ಇದನ್ನು ಇನ್ನೂ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಏನೇನು ಈ ಥರ ಎಕ್ಸ್ಕ್ಯೂಸ್ ಕೊಟ್ಕೊಂಡು ಹೋಗ್ತಾರೆ ತನ್ನ ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕೆ ಅಂಥೇಳಿ. ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಎಲ್ಲ ಆದಮೇಲೆ ಪಶ್ಚಾತ್ತಾಪ ಪಟ್ಟರೆ ಏನೂ ಪ್ರಯೋಜನ ಇಲ್ಲ. ಕಾಲ ಮಿಂಚೋಗಿರುತ್ತೆ. ಟೈಮ್ ಯಾವತ್ತೂ ಇರೋದಿಲ್ಲ. ಹಾಗೇನೇ ಕಾಯಿಲೆಗಳು ಬರುತ್ತಷ್ಟೇ ಹೊರತು ಟೈಮ್ ಮತ್ತೆ ನಮ್ಗೆ ವಾಪಸ್ ಬರೋಲ್ಲ, ಅದೇ ಟೈಮ್. ಅದರಿಂದ ಎಲ್ಲರೂ ದಯವಿಟ್ಟು ನಿಮ್ಮ ಆರೋಗ್ಯಗಳು ನೀವು ಕಾಪಾಡ್ಕೊಳ್ಳಿ. ಹೊಸ ವರ್ಷದಿಂದಲಾದ್ರೂ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಬಿಟ್ಟು ಇದನ್ನೆಲ್ಲ ಯೋಗ, ವ್ಯಾಯಾಮ ಮತ್ತು ಬೇರೆ ನಿಮ್ಗೆ ಏನು ಇಷ್ಟನೋ ಅದನ್ನೇ ಮಾಡಿ. ಆದರೆ ಎಲ್ಲರೂ ಆರೋಗ್ಯ ಕಾಪಾಡ್ಕೊಳ್ಳಿ. ಹೊಸ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಆರೋಗ್ಯವಾಗಿರಿ. ನಮಸ್ತೆ.